ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಧನ. ಇವತ್ತೊಂದು ಒಳ್ಳೆ ನಾನು ಹೆಲ್ದಿ ಹೋಮ್ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ಏನೇನಕ್ಕೆ ನಾವು ಟ್ರೀಟ್ ಮಾಡ್ಕೊಳ್ಬಹುದು ಅಂದರೆ, ಯಾರ್ಯಾರಿಗೆ ನನಗೆ ಕೆಲವೊಂದು ಫ್ರೆಂಡ್ಸ್ ಮೆಸೇಜ್ ಮಾಡ್ತಾ ಇರ್ತಾರೆ ಅಥವಾ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸಾಧನ ಡ್ಯಾಂಡ್ರಫ್ಗೆ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳು, ಅಥವಾ ಯೂರಿನ್ ಇನ್ಫೆಕ್ಷನ್ನಿಗೆ, ಸ್ಟೊಮಕ್ ಇನ್ಫೆಕ್ಷನ್ ಆಗಿದ್ರೆ ಎಲ್ಲದಕ್ಕೂ ಇದೊಂದು ರಾಮಬಾಣ ಅಂತ ಹೇಳಬಹುದು. ಮನೆಯಲ್ಲೇ ಈ ಮದ್ದು ಮಾಡ್ಕೊಳ್ಬಹುದು. ಅದೇನು ಅಂದರೆ, ನಾವು 1 ಗ್ಲಾಸ್ ಆಫ್ ಹಾಟ್ ವಾಟರ್ ತಗೊಳ್ಬೇಕು. ಅದಕ್ಕೆ ಏನೂ ಇಲ್ಲ, ಆನಿಯನ್, ಎಲ್ಲ ಅಡುಗೆ ಮನೆಯಲ್ಲೂ ಈರುಳ್ಳಿ ಇದ್ದೇ ಇರುತ್ತೆ ಅಲ್ವಾ, ಇದನ್ನು 1 ಸ್ಲೈಸ್ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದನ್ನು ಬಿಸಿ ನೀರು ತೊಗೊಂಡಿದ್ದೇನೆ, ಈ ಬಿಸಿ ನೀರೊಳಗೆ ಹಾಕ್ಕೊಳ್ಬೇಕು. ಅದು ಇಮರ್ಸ್ ಆಗಬೇಕು, ಒಳಗೆ ಸೋಕ್ ಆಗಬೇಕು ನೀಟಾಗಿ. ಇದಕ್ಕೆ ನಾವು ಆರ್ಗ್ಯಾನಿಕ್ ಟರ್ಮರಿಕ್, ಅಂಗಡಿಯಲ್ಲಿ ಸಿಗೋ ಅಂಥದ್ದೆಲ್ಲ ಬಳಸಕ್ಕೆ ಹೋಗಬೇಡಿ. ಮನೆಯಲ್ಲೇ ನಾವು ಅರಿಶಿನ ಕೊಂಬು ತೊಗೊಂಬಂದು ಪುಡಿ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಂಥ ಆರ್ಗ್ಯಾನಿಕ್ ಅರಿಶಿನನೇ ಬಳಸಿ ಅದನ್ನು 1 ಚಿಟಿಕೆ ಅಥವಾ 2 ಪಿಂಚ್ ಆಫ್ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಬಿಡಿ, ಸ್ಟಿರ್ ಮಾಡ್ಕೊಳ್ಳಿ. ಅದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು 2 to 3 hours ಸೋಕ್ ಆಗೋದಕ್ಕೆ ಬಿಡಬೇಕು. ಹೀಗೇನೇನೆ ಈ ಡ್ರಿಂಕ್ ಬಂದ್ಬಿಟ್ಟು ನಾವು ಏನು ಹೇಳ್ತೀವಿ ಅಂದರೆ, ಆ್ಯಂಟಿ ಮೈಕ್ರೋಬಿಯಲ್ ಅಥವಾ ಆ್ಯಂಟಿಬಯೋಟಿಕ್ ಹೆಲ್ದಿ ಆಯುರ್ವೇದ ಡ್ರಿಂಕ್ ಅಂತ ಹೇಳ್ತಾರೆ. ಸೊ ಇದು ನಾಟ್ ಓನ್ಲಿ ಫಾರ್ ಏನು ಹೇಳ್ತೇವೆ ಡ್ಯಾಂಡ್ರಫ್, ಸ್ಟೊಮಕ್ ಪೇನ್, ಇನ್ಫೆಕ್ಷನ್ಸ್ ಅದಕ್ಕೆ ಅಲ್ಲದೆ ನಿಮಗೆ ಕಣ್ಣು ಇನ್ಫೆಕ್ಷನ್ ಆಗಿದ್ರೂ ಸಹ ವಾಸಿ ಆಗುತ್ತೆ. ನೋಸಲ್ಲಿ ಏನಾದರೂ ಇನ್ಫೆಕ್ಷನ್ನು, ಥ್ರೋಟ್ ಇನ್ಫೆಕ್ಷನ್ನು, ಯಾರಿಗೆ ಬಹಳ ಪಿಂಪಲ್ಸು, ಆ್ಯಕ್ನಿ ಎಲ್ಲ ಇರುತ್ತೆ ಅಲ್ವಾ, ಅಂಥವರು ಸಹ ಈ ಡ್ರಿಂಕ್ನ ಕುಡಿಯೋದ್ರಿಂದ ಕ್ರಮೇಣ ವಾಸಿ ಆಗ್ತಾ ಬರುತ್ತೆ. ಇವತ್ತು ಕುಡ್ದಿದ್ದೆ ನಾಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಕ್ರಮೇಣವಾಗಿ ನಮಗೆ ಅದರದ್ದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಡ್ಯಾಂಡ್ರಫ್ ಯಾರಿಗೆ ಬಹಳ ಇರುತ್ತೋ ಪ್ಲೀಸ್ ನಾನು ಇದನ್ನು ರೆಕಮೆಂಡ್ ಮಾಡ್ತೇನೆ, ಈ ಡ್ರಿಂಕ್ನ ಕುಡೀರಿ. ಬಹಳ ಒಳ್ಳೆ ಹೆಲ್ದಿ ಡ್ರಿಂಕ್. ಸೊ ಖುಷಿಯಾಗಿ ಇರಿ, ಆರೋಗ್ಯವಾಗಿ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.